ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪಾದಯಾತ್ರೆ ವಿಚಾರವಾಗಿ ಬಿಜೆಪಿಯಲ್ಲಿ ಭಿನ್ನಮತ, ಅಸಮಾಧಾನ ಶಮನಕ್ಕೆ ಮುಂದಾದ ಸಂಘದ ನಾಯಕರು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಆರ್ಎಸ್ಎಸ್ ನಾಯಕರ ಜೊತೆ ಸಭೆ ಬೆನ್ನಲ್ಲೇ ದೆಹಲಿಗೆ ಬುಲಾವ್ ನೀಡಿದ ಬಿಎಲ್ ಸಂತೋಷ್. ನಿನ್ನೆ ತಡರಾತ್ರಿ ದೆಹಲಿಗೆ ತೆರಳಿದ ಬಿವೈ ವಿಜಯೇಂದ್ರ ಬಿಜೆಪಿ ಸದಸ್ಯತ್ವ ಅಭಿಯಾನದ 3ನೇ ದಿನದ ಸಭೆಯಲ್ಲಿ ಭಾಗಿ. ಇದೇ ವೇಳೆ ಪಾದಯಾತ್ರೆಗೆ ಹೈಕಮಾಂಡ್ ಮಾಹಿತಿ ನೀಡಲಿರೋ ಬಿಜೆಪಿ ರಾಜ್ಯಾಧ್ಯಕ್ಷ. ಗ್ಯಾರಂಟಿಗಳ ಬಗ್ಗೆ ಸಚಿವರಲ್ಲೇ ಒಬ್ಬೊಬ್ಬರದು ಒಂದೊಂದು ಅಭಿಪ್ರಾಯ. ರಾಜ್ಯದ ಜನರ ನಾಡಿ ಮಿಡಿತ ತಿಳಿದು ಮುಂದುವರಿಯಿರಿ, ನಾವು ಮಧ್ಯಪ್ರವೇಶ ಮಾಡಲ್ಲ, ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಅಂತ ಹೇಳಿದ ಹೈಕಮಾಂಡ್. ಒಟ್ಟಿಗೆ ವೇದಿಕೆಯಲ್ಲಿ ಕಾಣಿಸಿಕೊಂಡ ಡಿಕೆಶಿ, ಸಿಪಿ ಬಾಯ್, ಬಿಜೆಪಿ ತ್ಯಜಿಸಿದ್ರೆ ಪರಿಷತ್ ಸ್ಥಾನವೂ ಇರಲ್ಲ, ಉಪಚುನಾವಣೆಯಲ್ಲಿ ಗೆಲ್ಲದಿದ್ರೆ ರಾಜಕೀಯ ಭವಿಷ್ಯ ಅತಂತ್ರ, ಮೈತ್ರಿ ಅಭ್ಯರ್ಥಿಯಾಗಲು ಯೋಗೇಶ್ವರ್ ಹೂಡಿದ್ರ ಒತ್ತಡದ ತಂತ್ರ. ಮಧ್ಯಾಹ್ನ 3ಕ್ಕೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ. 2 ರಾಜ್ಯಗಳ ವಿಧಾನಸಭಾ ಚುನಾವಣೆ ಘೋಷಣೆಯಾಗೋ ಸಾಧ್ಯತೆ. ಕರ್ನಾಟಕದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ದಿನಾಂಕವು ಘೋಷಣೆ ಸಾಧ್ಯತೆ. ಜಮೀನು ವಿಚಾರಕ್ಕೆ ಹೊಲದಲ್ಲೇ ದಾಯಾದಿಗಳ ಹೊಡೆದಾಟ. ತುಮಕೂರಿನ ಕೇರಾಂಪುರದಲ್ಲಿ ದೊಣ್ಣೆಗಳಿಂದ ಹೊಡೆದಾಡಿಕೊಂಡ ಸೋದರ ಸಂಬಂಧಿಗಳು. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ರಾಜ್ಯದಾದ್ಯಂತ ವರ ಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಗೂ ವಿಶೇಷ ಪೂಜೆ, ಅಭಿಷೇಕ, ಪುಷ್ಪಾಲಂಕಾರ. ಬೆಳಗ್ಗಿನಿಂದಲೇ ಸಾವಿರಾರು ಭಕ್ತರಿಂದ ದೇವಿಯ ದರ್ಶನ. ದೇಗುಲಕ್ಕೆ ಬರೋ ಎಲ್ಲಾ ಭಕ್ತರಿಗೆ ಪ್ರಸಾದ ಸಂತರ್ಪಣೆ. ವರ ಮಹಾಲಕ್ಷ್ಮಿಗೆ ಶ್ರೀರಂಗಪಟ್ಟಣದ ಚಾಮುಂಡೇಶ್ವರಿಗೆ ವಿಶೇಷ ಅಲಂಕಾರ. ಧನಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇರೋ ಚಾಮುಂಡಿ. 3 ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಮುಖಬಲೆಯ ನೋಟುಗಳಿಂದ ದೇವಿಗೆ ಶೃಂಗಾರ. ಬೆಂಗಳೂರಿನ ಶೇಷಾದ್ರಿಪುರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ. ಅಷ್ಟಲಕ್ಷ್ಮಿಯರ ಮೂರ್ತಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಪೂಜೆ. ಇಷ್ಟಾರ್ಥಗಳನ್ನ ಈಡೇರಿಸಮ್ಮ ಅಂತ ಲಕ್ಷ್ಮೀ ದೇವಿಯ ಮೊರೆ ಹೋದ ಭಕ್ತಗಣ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಂಗಳೂರಿಗರ ಸಂಭ್ರಮದ ತಯಾರಿ. ಕೆಆರ್ ಮಾರ್ಕೆಟ್ನಲ್ಲಿ ಮಧ್ಯಾಹ್ನವೂ ಹೂ, ಹಣ್ಣು, ತರಕಾರಿ ಖರೀದಿ. ಬೆಲೆ ಗಗನಕ್ಕೇರಿದ್ರು. ಭರ್ಜರಿ ಹಬ್ಬದ ಆಚರಣೆಯಲ್ಲಿ ಜನ. ವರಮಹಾಲಕ್ಷ್ಮಿ ಹಬ್ಬಕ್ಕೆಂದು ಮನೆಯಲ್ಲಿಟ್ಟಿದ್ದ ಚಿನ್ನಾಭರಣ ಕದ್ದಿದ್ದ ಗ್ಯಾಂಗ್. ಕೆಜಿಎಫ್ ಮೂಲದ 4 ಬಂಧಿಸಿದ ಬೆಂಗಳೂರಿನ ಮಹದೇವಪುರ ಪೊಲೀಸರು. 75 ಲಕ್ಷ ಮೌಲ್ಯದ 840 ಗ್ರಾಂ ಚಿನ್ನ, ಬೆಳ್ಳಿ ವಸ್ತುಗಳು ಜಪ್ತಿ. ಇಸ್ರೋದಿಂದ ಭೂ ವೀಕ್ಷಣೆಗೆ ಕಿರು ಉಪಗ್ರಹ ಉಡಾವಣೆ. ಬೆಳಗ್ಗೆ ಯಶಸ್ವಿಯಾದ ಶ್ರೀಹರಿಕೋಟದಿಂದ ಲಾಂಚ್ SSLV D3. 475 ಕಿಲೋಮೀಟರ್ ಎತ್ತರದ ಕಕ್ಷೆಯಿಂದ ಭೂಮಿಯ ವೀಕ್ಷಣೆಗೆ ಅನುಕೂಲ. ಗುಂಡಿ ಭಾಗ್ಯಗಳಿಂದ ಮುಕ್ತಿ ಕೊಡದ ಬಿಬಿಎಂಪಿ. ವರಮಹಾಲಕ್ಷ್ಮಿ ಹಬ್ಬದಂದು ಗುಂಡಿಗೂ ವಿಶೇಷ ಪೂಜೆ. ಜಯನಗರದ 4ನೇ ಟಿ ಬ್ಲಾಕ್ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಕಚೇರಿ ಬಳಿ ಇದ್ದ ಗುಂಡಿಗೆ ಹೂಗಳಿಂದ ಶೃಂಗಾರ. ವಿನೂತನ ಪ್ರತಿಭಟನೆ. ಟಿಬಿ ಡ್ಯಾಂನ 19ನೇ ಗೇಟ್ ಕೂರಿಸಲು 2ನೇ ದಿನದ ಕಾರ್ಯಾಚರಣೆ. ಕ್ರೇನ್ಗೆ ಅಡ್ಡವಾಗ್ತಿರೋ ಕಬ್ಬಿಣದ ಸಲಾಕೆಗಳನ್ನು ಕತ್ತರಿಸ್ತಾ ಇರೋ ಸಿಬ್ಬಂದಿ. 90ಕ್ಕೂ ಹೆಚ್ಚು ಇಂಜಿನಿಯರ್ಗಳಿಂದ ಕಾರ್ಯಾಚರಣೆ. ನಾರಾಯಣಿ ಸ್ಟೀಲ್ ಎಲಿಮೆಂಟ್ಗಳ ಅಳವಡಿಕೆಗೆ ಸಿದ್ಧತೆ. ಎಲಿಮೆಂಟ್ ಅಳವಡಿಕೆ ಬಳಿಕ ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಸಲು ತಯಾರಿ. ಒಂದೊಂದೇ ಸವಾಲುಗಳನ್ನು ಬಗೆಹರಿಸುತ್ತಾ ಗೇಟ್ ಅಳವಡಿಕೆ ಕಾರ್ಯಕ್ಕೆ ವೇಗ. ಕಾರಲ್ಲಿ ರೇಣುಕಾಸ್ವಾಮಿ ಶವ ಸಾಗಿಸಿದ್ದು ದೃಢ. ಪೊಲೀಸರ ಕೈ ಸೇರಿದ ಆರೋಪಿಗಳ ಹೇರ್ ಸ್ಯಾಂಪಲ್ ರಿಪೋರ್ಟ್.
ಶವ ಸಾಗಿಸಿದ್ದ ನಿಖಿಲ್, ರಾಘವೇಂದ್ರ, ಕಾರ್ತಿಕ್ ಕೂದಲು ಆರೋಪಿಗಳದ್ದೇ ಅನ್ನೋದು ವರದಿಯಲ್ಲಿ ಪತ್ತೆ. ಬೆಂಗಳೂರಿನ ಕೋಡಿಗೆಹಳ್ಳಿಯ ಟೆಕ್ಕಿ ನಾಪತ್ತೆ ಪ್ರಕರಣ. ತಿರುಪತಿಯಲ್ಲಿ ದೇವರಿಗೆ ಮುಡಿ ಕೊಟ್ಟು ನೋಯ್ಡಾಗೆ ತೆರಳಿದ ವಿಪಿನ್ ಗುಪ್ತಾ. ನೋಯ್ಡಾದ ಮಾಲ್ನಲ್ಲಿ ಟೆಕ್ಕಿ ಪತ್ತೆ ಹಚ್ಚಿದ ಪೊಲೀಸರು. ದಾವಣಗೆರೆಯಲ್ಲಿ ಮಳೆಯ ಆರ್ಭಟ. ಜಿಲ್ಲೆಯ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ. ಇದ್ದಕ್ಕಿದ್ದಂತೆ ಮಳೆ ಸುರಿಯಲಾರಂಭಿಸಿದ್ದಕ್ಕೆ ಜನಜೀವನ ಅಸ್ತವ್ಯಸ್ತ. ಮಂಡ್ಯದಲ್ಲಿ ಇನ್ನೂ ನಿಲ್ಲದ ಹೆಣ್ಣು ಭ್ರೂಣ ಹತ್ಯೆ. ಗ್ಯಾಂಗ್ ಅಲೆಮನೆ ಹೆಲ್ತ್ ಕ್ವಾರ್ಟರ್ಸ್ ಆಯಿತು. ಈಗ ತೋಟದ ಮನೆಯಲ್ಲಿ ಘಟನೆ. ಮಾವಿನಕೆರೆ ಗ್ರಾಮದ ಭ್ರೂಣ ಪತ್ತೆ ಮಾಡ್ತಿದ್ದಾಗಲೇ ಆರೋಗ್ಯಾಧಿಕಾರಿಗಳ ರೇಡ್. ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಾಳೆಯ ಒಳಗಾಗಿ ಸಿಬಿಐ ತನಿಖೆ ಮುಗಿಸಬೇಕು. ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹ. ಇವತ್ತು ಸಂಜೆ ಕೋಲ್ಕತ್ತಾದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ರ್ಯಾಲಿ. ಬೆಡ್ರೂಮ್ನಲ್ಲಿ ಬಂದು ಬೆಚ್ಚಗೆ ಮಲಗಿತ್ತು ಕಾಳಿಂಗ ಸರ್ಪ. ಆಗುಂಬೆಯ ಸೋಮೇಶ್ವರದ ಮನೆಯೊಂದರಲ್ಲಿ 9 ಅಡಿಯ ಕಾಳಿಂಗ. ಅಜಯ್ ಗಿರಿಯವರ ಎಐಆರ್ಎಫ್ ತಂಡದಿಂದ ಸರ್ಪದ ರಕ್ಷಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.